ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸವಿನೆನಪು. ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈ ಹೊಸ ವರ್ಷ ನಿಮಗೆ ಹೊಸತನವನ್ನು ತಂದುಕೊಡ್ಲಿ. ನೀವು ಅಂದ್ಕೊಂಡಿರೋ ಎಲ್ಲ ಕೆಲಸನೂ ಸಕ್ಸಸ್ ಆಗಲಿ, ನಿಮ್ಮ ಕನಸೆಲ್ಲ ನನಸಾಗಲಿ, ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ಇವತ್ತು ನಾವು ಚಾಕ್ಲೇಟ್ ಕೇಕ್ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ಒಂದು ಪ್ಯಾಕೆಟ್ ಬೋರ್ಬನ್ ಬಿಸ್ಕೆಟ್ನ ಮುರಿದು ಹಾಕೋತಾ ಇದ್ದೀನಿ. ನಿಮ್ಮಲ್ಲಿ ಕೋಕೋ ಪೌಡ್ರ್ ಇದ್ದರೆ ಹಾಕ್ಕೊಳ್ಳಿ, 2 ಸ್ಪೂನ್ ಆಗೋವಷ್ಟು. ಅದನ್ನ ಗ್ರೈಂಡ್ ಮಾಡ್ಕೊಂಬಂದಿದ್ದೀನಿ. ಈಗ ಅದಕ್ಕೆ 1 ಬಟ್ಲಾಗೋವಷ್ಟು ಬೆಲ್ಲ ಸೇರಿಸ್ಕೊಂಡಿದ್ದೀನಿ. ಅದೇ ಬಟ್ಲಾಗಲ್ಲೇ 1 ಬಟ್ಲಾಗೋವಷ್ಟು ರವೆ ಸೇರಿಸ್ಕೊಂಡಿದ್ದೀನಿ. 1 ಪ್ಯಾಕೆಟ್ ಈನೋ ಪ್ಯಾಕೆಟ್ನ ಹಾಕೋತಾ ಇದ್ದೀನಿ. ಬೇಕಿಂಗ್ ಪೌಡ್ರ್ ಇದ್ದರೆ 1 ಸ್ಪೂನ್ ಆಗೋವಷ್ಟು ಬೇಕಿಂಗ್ ಪೌಡ್ರ್ ಸೇರಿಸ್ಕೊಡಿ. ಅರ್ಧ ಸ್ಪೂನಷ್ಟು ಬೇಕಿಂಗ್ ಸೋಡಾ ಸೇರಿಸ್ಕೊಡಿ, ಅಡುಗೆ ಸೋಡಾ ಸೇರಿಸ್ಕೊಂಡು ಇದನ್ನ ನುಣ್ಣಗೆ ಗ್ರೈಂಡ್ ಮಾಡ್ಕೊಂಬನ್ನಿ. ಈಗ ನಾನು ಇಲ್ಲಿ ಸಕ್ಕರೆ ಸೇರಿಸ್ತಾ ಇಲ್ಲ, ಮೈದಾ ಸೇರಿಸ್ತಾ ಇಲ್ಲ, ಮತ್ತು ರಿಫೈನ್ಡ್ ಆಯಿಲ್ ಸೇರಿಸ್ತಾ ಇಲ್ಲ. ಎಲ್ಲ ಹೆಲ್ದಿ ಕೇಕ್ ಅಂತಲೇ ಹೇಳ್ಬೋದು. ನೋಡಿ, ಈಗ ಇದಕ್ಕೆ ಅದೇ ಬಟ್ಲಲ್ಲೇ 2 ಬಟ್ಲಾಗುವಷ್ಟು ಹಾಲು ಸೇರಿಸ್ಕೊಂಡಿದ್ದೀನಿ. ಇದು ರೂಮ್ ಟೆಂಪ್ರೇಚರಲ್ಲಿರೋದು, ಫ್ರಿಜ್ಜಲ್ಲಿ ಇಟ್ಟಿರೋದು, ಕಾಯಿಸಿರೋದು ಅಲ್ಲ. ಇದಕ್ಕೆ ಈಗ 1 ಬಟ್ಲಾಗುವಷ್ಟು ಆಯಿಲ್ ಬದಲು ತುಪ್ಪ ಸೇರಿಸ್ಕೊತಾ ಇದ್ದೀನಿ. ಈಗ ಇದನ್ನ ನುಣ್ಣಗೆ ಗ್ರೈಂಡ್ ಮಾಡ್ಕೊಂಬರೋಣ. ಗ್ರೈಂಡ್ ಮಾಡ್ಕೊಂಬಂದಿದ್ದೀನಿ. ಈಗ ಒಂದು ಬಾಕ್ಸಿಗೆ ಎಣ್ಣೆ ಸವರಿಟ್ಕೊಂಡಿದ್ದೆ, ಅದಕ್ಕೆ ಈ ಥರ ಪೇಪರ್ನ ಹಾಕಿ ಮಿಕ್ಸಿ ಮಾಡ್ಕೊಂಬಂದಿದ್ವಲ್ಲ ಅದನ್ನು ಇದಕ್ಕೆ ಹಾಕೋತಾ ಇದ್ದೀನಿ. ಈಗ ಈ ಥರ ಇರಬೇಕು ಕನ್ಸಿಸ್ಟೆನ್ಸಿ. ಸ್ವಲ್ಪ ಗಟ್ಟಿ ಅನ್ನಿಸ್ತಂದರೆ ಹಾಲು ಸೇರಿಸ್ಕೊಳ್ಳಿ. ಈ ಥರ ಇದು ಕರೆಕ್ಟ್ ಕನ್ಸಿಸ್ಟೆನ್ಸಿ. ಹಾಕ್ಕೊಂಡು ಒಂದ್ಸರಿ ಟ್ಯಾಪ್ ಮಾಡಬೇಕು, ನೀಟಾಗಿ ಎಲ್ಲ ಕಡೆನೂ ಸ್ಪ್ರೆಡ್ ಆಗೋ ಹಾಗೆ. ಇದಕ್ಕೆ ಇಲ್ಲಿ ಡೈರಿ ಮಿಲ್ಕ್ ಚಾಕ್ಲೇಟ್ನ ಈ ಥರ ಮುರಿದು ಹಾಕೋತಾ ಇದ್ದೀನಿ. ಈಗ ಇದನ್ನು ಗ್ಯಾಸ್ ಮೇಲೆ ಆಲ್ರೆಡಿ ಒಂದು 5 ನಿಮಿಷ ಬಿಸಿ ಆಗೋಕ್ಕಿಟ್ಟಿದ್ದೆ. ಈಗ ಅದನ್ನು ಒಂದು ಸ್ಟ್ಯಾಂಡ್ ಇಟ್ಟು ಈ ಬಾಕ್ಸನ್ನು ಅದ್ರ ಮೇಲೆ ಇಡೋಣ. ಇಟ್ಟು ಮೇಲೊಂದು ತಟ್ಟೆ ಮುಚ್ಚಿ 15ರಿಂದ 20 ನಿಮಿಷ ಬೇಯಿಸ್ಕೊತಾ ಇದ್ದೀನಿ. ನಾನು ಸ್ವಲ್ಪ ಮಾಡ್ತಾ ಇರೋದ್ರಿಂದ 15ರಿಂದ 20 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸಿದರೆ ಸಾಕಾಗುತ್ತೆ. ಮೀಡಿಯಮ್ ಟು ಲೋ ಫ್ಲೇಮಲ್ಲೇ ಇರಬೇಕು. ನೋಡಿರಿ, 15ರಿಂದ 20 ನಿಮಿಷ ಆಗಿದೆ. ಮಧ್ಯದಲ್ಲಿ ಈ ಥರ ಚಾಕುನ ಅದ್ದಿ ನೋಡ್ತಾ ಇದ್ದೀನಿ, ಸ್ವಲ್ಪನೂ ಹಿಡ್ಕೊತಾ ಇಲ್ಲ. ಈಗ ಕೇಕ್ ಪರ್ಫೆಕ್ಟಾಗಿ ಆಗಿದೆ. ಈಗ ಇದನ್ನು ತಣ್ಣಗೆ ಹಾಕ್ಬಿಡೋಣ. ತಣ್ಣಗಾದ್ಮೇಲೆ ಒಂದು ತಟ್ಟೆಗೆ ಹಾಕ್ಕೋತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸ್ಪಾಂಜಿಯಾಗಿ ಸಾಫ್ಟಾಗಿರೋ ಕೇಕ್ ರೆಡಿ ಆಯಿತು. ಇಲ್ಲಿ ನಾನು ಮೈದಾ ಬಳಸಿಲ್ಲ, ಶುಗರ್ ಬಳಸಿಲ್ಲ, ಆಯಿಲ್ ಬಳಸಿಲ್ಲ. ಹೆಲ್ದಿಯಾಗಿರೋ ಚಾಕ್ಲೇಟ್ ಕೇಕ್ನ ಕಡಿಮೆ ಇಂಗ್ರೀಡಿಯೆಂಟಲ್ಲೇ ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ. ತುಂಬ ರುಚಿಯಾಗಿತ್ತು. ನೀವು ಮನೇಲಿ ಟ್ರೈ ಮಾಡಿ. ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.